ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಬಿಜೆಪಿಯಲ್ಲಿ ಮತ್ತೆ ಯಡಿಯೂರಪ್ಪನವರ ಪವರ್ ಜಾಸ್ತಿ ಆಗ್ತಾ ಇದೆಯಾ? ಬಿಜೆಪಿ ಹೈಕಮಾಂಡ್ ಬಿಎಸ್ವೈಗೆ ದೊಡ್ಡ ಜವಾಬ್ದಾರಿಯೊಂದನ್ನು ಕೊಡೋದಕ್ಕೆ ಚಿಂತನೆ ನಡೆಸ್ತಾ ಇದೆ. ಅಷ್ಟಕ್ಕೂ ಈ ಸ್ಥಾನದಲ್ಲಿ ಕೂರಿಸಿ ನಿಜವಾಗಿ ವರಿಷ್ಠರು ಏನು ಸಾಧಿಸೋದಕ್ಕೆ ಹೊರಟಿದ್ದಾರೆ, ಯಡಿಯೂರಪ್ಪನವರ ಮೂಲಕ ವರಿಷ್ಠರ ನಿಜವಾದ ಸ್ಟ್ರಾಟಜಿ ಏನು? ಆವತ್ತು ಸಿದ್ದರಾಮಯ್ಯನವರು ಏನು ಜವಾಬ್ದಾರಿಯನ್ನು ನಿಭಾಯಿಸಿದ್ರು, ಅಂಥದ್ದೇ ಜವಾಬ್ದಾರಿ ಈಗ ಬಿಎಸ್ವೈ ಹೆಗಲಿಗೆ ಬೀಳಲಿದೆಯಾ? ಈ ಎಲ್ಲ ಬೆಳವಣಿಗೆಗಳ ಪರಿಣಾಮ ಏನಾಗಲಿದೆ? ಬೊಮ್ಮಾಯಿ ಅವ್ರಿಗೆ ನಿಧಾನಕ್ಕೆ ಮೂಗುದಾರ ಹಾಕ್ತಾ ಇದೆಯಾ ಬಿಜೆಪಿ ಹೈಕಮಾಂಡ್? ಇದೆಲ್ಲದರ ಅಪ್ಡೇಟ್ಸ್ ಕೊಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಈ ಬಿಟ್ಕಾಯಿನ್ ಕೇಸಲ್ಲಿ ಈಗ ಸದ್ಯಕ್ಕೆ ಏನು ಮಾಡ್ತಿದ್ದಾರೋ ಬಿಟ್ಟಿದ್ದಾರೋ, ಆದರೆ ಬಿಜೆಪಿಗೆ ಆಲ್ರೆಡಿ ಏನು ಡ್ಯಾಮೇಜ್ ಆಗಬೇಕೋ ಆಗಿಬಿಟ್ಟಿದೆ. ಪ್ರತಿಪಕ್ಷ ತುಂಬ ಚೆನ್ನಾಗಿ ಬಿಟ್ಕಾಯಿನ್ ಅಸ್ತ್ರವನ್ನು ಬಳಸಿಕೊಳ್ತು ಅನ್ನೋದು ಈಗ ಬಿಜೆಪಿ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗಿದೆ. ಏನೇ ಕಾರಣ ಹೇಳಬಹುದು, ಯಾರ ಮೇಲೆ ಹಾಕಬಹುದು, ಆದರೆ ಸಮಸ್ಯೆ ಅಂತೂ ಆಗಿದೆಯಾ? ಯಾಕೆ ಈ ಬಿಟ್ಕಾಯಿನ್ ಅಸ್ತ್ರವನ್ನು ಪ್ರತಿಪಕ್ಷಗಳ ಕೈಗೆ ಸಿಗುವಂತೆ ಮಾಡಿದ್ರಿ ಅನ್ನುವಂಥ ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. ಬೈ ಎಲೆಕ್ಷನ್ನಲ್ಲಿ ಹಾನಗಲ್ ಮುಖಭಂಗ, ಅದ್ರ ಬೆನ್ನಲ್ಲೇ ಈ ಬಿಟ್ಕಾಯಿನ್ ವಿಚಾರವಾಗಿ ಇಡೀ ರಾಜ್ಯಕ್ಕೊಂದು ತಪ್ಪು ಸಂದೇಶ ಹೋಗಿದೆ. ಬಿಜೆಪಿ ಸರ್ಕಾರದಲ್ಲಿ ಏನೋ ಸಮಸ್ಯೆ ಆಗಿದೆ, ಭ್ರಷ್ಟಾಚಾರ, ಅದು ಇದು ದುಡ್ಡು ಮಾಡಿದಾರಂತೆ ಅನ್ನುವಂತಹ ಮಾತುಗಳನ್ನು ಆಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಜನ. ಕೊನೆಗೆ ಏನೇ ಸಾಬೀತು ಮಾಡಿದ್ರೂ ಕೂಡ ಇಷ್ಟು ದಿನ ಆಲ್ರೆಡಿ ಜನಾಭಿಪ್ರಾಯ ಸೃಷ್ಟಿ ಆಗಿಬಿಟ್ಟಿದೆ. ಮುಂಬರುವ ವಿಧಾನ ಪರಿಷತ್ ಚುನಾವಣೆ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, BBMP ಎಲೆಕ್ಷನ್, ಇಷ್ಟೆಲ್ಲ ಪರೀಕ್ಷೆಗಳನ್ನು, ಅಗ್ನಿ ಪರೀಕ್ಷೆಗಳನ್ನು ಇಟ್ಕೊಂಡು ಇಂಥ ಸಮಸ್ಯೆ ಮಾಡ್ಕೊಂಡು ಕೂತಿದ್ದಾರಲ್ಲ ಅನ್ನೋದು ಈಗ ಹೈಕಮಾಂಡ್ನ ನಿಜವಾದ ತಲೆನೋವಿಗೆ ಕಾರಣವಾಗಿರೋದು. ಮತ್ತು ಬಸವರಾಜ ಬೊಮ್ಮಾಯಿ ಅವರನ್ನ ನಂಬಿಕೊಂಡ್ರೆ, ಏಕಾಂಗಿಯಾಗಿ ಅವರನ್ನೇ ನಾಯಕ ಅಂದ್ಕೊಂಡು ಕೂತ್ರೆ ನಾವು ಯುದ್ಧ ಗೆಲ್ಲೋಕೆ ಸಾಧ್ಯ ಇಲ್ಲ ಅನ್ನುವಂಥ ಲೆಕ್ಕಾಚಾರ ಹಾಕ್ತಿರುವಂಥ ಬಿಜೆಪಿ ಹೈಕಮಾಂಡ್ ನಿಧಾನಕ್ಕೆ ಮೂಗುದಾರ ಹಾಕೋಕೆ ಶುರು ಮಾಡಿದ್ಯಾ? ಒಂದು ಕಡೆ DCM ಸ್ಥಾನ ಸೃಷ್ಟಿ ಮಾಡ್ತಿದ್ದಾರೆ, ಇಬ್ಬರಿಗೆ DCM ಸ್ಥಾನ ಸಿಗತ್ತಂತೆ ಅನ್ನುವಂಥ ಸುದ್ದಿ. ಮತ್ತೊಂದು ಕಡೆಗೀಗ ಯಡಿಯೂರಪ್ಪನವ್ರಿಗೆ ಮತ್ತೆ ಪವರ್ ಕೊಡೋದಕ್ಕೆ ಚಿಂತನೆ ಜೋರಾಗಿದೆ ಅನ್ನೋದು ಹೊಸ ಸುದ್ದಿ. ಯಡಿಯೂರಪ್ಪನವ್ರನ್ನ ದೊಡ್ಡ ಸ್ಥಾನದಲ್ಲಿ ಕೂರಿಸಿ ಅವರನ್ನ ಪಕ್ಷ ಸಂಘಟನೆಗೆ ಮತ್ತು ಮುಂಬರುವ ಚುನಾವಣೆಗಳಲ್ಲಿ ತುಂಬ ಚೆನ್ನಾಗಿ ಬಳಸ್ಕೊಳ್ಬೇಕು. ಅವ್ರ ಜನಪ್ರಿಯತೆ, ಅವರ ಅಲೆ ಏನಿದೆ, ಈಗಲೂ ಕೂಡ ಪಕ್ಷಕ್ಕೆ ಲಾಭ ತಂದು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಈ ದೊಡ್ಡ ಸ್ಥಾನವನ್ನು ಕೊಡೋದಕ್ಕೆ ಲೆಕ್ಕಾಚಾರ ಶುರುವಾಗಿವೆ. ಅಷ್ಟಕ್ಕೂ ಯಾವ ಜವಾಬ್ದಾರಿ ಯಡಿಯೂರಪ್ಪನವರ ಹೆಗಲಿಗೆ ಹಾಕೋದಕ್ಕೆ ಈಗ ಚಿಂತನೆ ಶುರುವಾಗಿರೋದು ಅಂತ ಕೇಳಿದ್ರೆ, ಸಮನ್ವಯ ಸಮಿತಿ ರಚನೆ ಮಾಡೋದಕ್ಕೆ ಚಿಂತನೆ ಶುರುವಾಗಿದೆ ಬಿಜೆಪಿಯಲ್ಲಿ. ಇಷ್ಟೆಲ್ಲ ಸಮಸ್ಯೆ ಆಯಿತು, ಯಾರು ಕೂಡ ಸರಿಯಾಗಿ ಸರ್ಕಾರವನ್ನು ಡಿಫೆಂಡ್ ಮಾಡ್ಕೊಳ್ಳೋದು ಅಥವಾ ಪ್ರತಿಪಕ್ಷಗಳ ವಿರುದ್ಧ ಚಾಟಿ ಬೀಸೋದು ಯಾವುದನ್ನು ಮಾಡಿಲ್ಲ. ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡಿಕೊಂಡ್ರು, ಬೊಮ್ಮಾಯಿಯವರು ನಿಭಾಯಿಸ್ಲಿ ಅಂತ ಬೇರೆಯವರು ಬಿಟ್ಟರು, ಬೊಮ್ಮಾಯಿಯವರ ವಿರುದ್ಧ ಸ್ವಪಕ್ಷೀಯರೇ ಷಡ್ಯಂತ್ರ ಮಾಡಿದ್ರು. ಈ ಥರ ಏನೇನೋ ಸಮಸ್ಯೆಗಳಾಗ್ತಾ ಇದೆ ಬಿಜೆಪಿಯಲ್ಲಿ. ಸಮನ್ವಯದ ಕೊರತೆ ಎದ್ದು ಕಾಣಿಸ್ತಾ ಇದೆ ಅನ್ನೋದು ಹೈಕಮಾಂಡ್ಗೆ ಅರ್ಥ ಆಗಿದೆ. ಅದೇ ಕಾರಣಕ್ಕೀಗ ಸಮನ್ವಯ ಸಮಿತಿ ರಚನೆ ಮಾಡಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಮುನ್ನಡೆಸ್ಕೊಂಡು ಹೋಗುವಂಥ ಪ್ರಯತ್ನ ಆಗಬೇಕಾಗಿದೆ. ಸಮನ್ವಯ ಸಮಿತಿಯ ಅಧ್ಯಕ್ಷರನ್ನಾಗಿ ಯಡಿಯೂರಪ್ಪನವ್ರನ್ನ ಕೂರಿಸಿದ್ರೆ ಬಹಳಷ್ಟು ಸಮಸ್ಯೆಗಳಿಗೆ ಅದು ಸೊಲ್ಯೂಷನ್ ಆಗಬಹುದು. ಯಾಕಂದರೆ ಯಾರು ಬೊಮ್ಮಾಯಿಯವರ ಮಾತು ಕೇಳೋಕೆ ಹಿಂದೇಟು ಹಾಕ್ತಿದ್ದಾರೋ, ಅವರ ನಾಯಕತ್ವವನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ವೋ ಅಂಥವ್ರನ್ನ ಯಡಿಯೂರಪ್ಪನವರ ಮೂಲಕ ಕಂಟ್ರೋಲ್ ಮಾಡೋದು ಈಗ ಹೈಕಮಾಂಡ್ನ ಪ್ಲ್ಯಾನ್. ಮತ್ತು BSYಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು, ಸ್ಥಾನಮಾನವನ್ನು ಕೊಟ್ಟಂತೆ ಮಾಡಿ ಆ ಮೂಲಕ ಅವ್ರಿಗೇನು ಅಸಮಾಧಾನ ಇದೆ ಅದನ್ನೆಲ್ಲ ಬಗೆಹರಿಸುವ ಮತ್ತು ಅವರನ್ನು ಪಕ್ಷ ಸಂಘಟನೆಗೆ ಸಮರ್ಪಕವಾಗಿ ಬಳಸ್ಕೊಳ್ಳುವಂಥ ಉದ್ದೇಶ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಸೊ ಒಂದೇ ಒಂದು ಸ್ಥಾನದ ಮೂಲಕ ಬಹಳಷ್ಟು ವಿಚಾರಗಳನ್ನು ವರ್ಕೌಟ್ ಮಾಡೋದು ಹೈಕಮಾಂಡ್ನ ಪ್ಲ್ಯಾನ್ ಇದ್ದಂತಿದೆ. ಪಕ್ಷದಲ್ಲಿರುವಂಥ ಅಸಮಾಧಾನ, ಆಕ್ರೋಶ ಏನಿದೆ ಅದನ್ನೂ ಸರಿ ಮಾಡಬೇಕು. ಮತ್ತೊಂದು ಕಡೆ ಯಡಿಯೂರಪ್ಪನವರ ಬಲ ಪಕ್ಷಕ್ಕೆ ಸಿಗುವಂತಾಗಬೇಕು ಮುಂದಿನ ಚುನಾವಣೆಗಳಲ್ಲಿ. ನೋಡಿ, ನಾವು ನೆನಪು ಮಾಡ್ಕೊಳ್ಬಹುದು, ಮೈತ್ರಿ ಸರ್ಕಾರ, ಕಾಂಗ್ರೆಸ್ JDS ಮೈತ್ರಿ ಸರ್ಕಾರದ ಟೈಮಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದವರು ಸಿದ್ದರಾಮಯ್ಯನವರು. ಯಾಕಂದರೆ ಆಗ ಆತಂಕ ಇದ್ದಿದ್ದು ಸಿದ್ದರಾಮಯ್ಯನವರದ್ದೇ. ಎಲ್ಲಿ ಇವರ ಟೀಮೇ ನಮಗೆ ಉಲ್ಟಾ ಹೊಡೆಯುತ್ತೋ, ಸಿದ್ದರಾಮಯ್ಯನವರ ಕಾರಣದಿಂದಾನೇ ಸಮಸ್ಯೆ ಆಗುತ್ತೋ ಅನ್ನುವಂಥ ಟೆನ್ಷನ್ ಇದ್ದಿದ್ದಕ್ಕೆ ಅವರನ್ನೇ ಸಮಸ್ಯೆ ಸರಿ ಮಾಡುವಂಥ ಜಾಗದಲ್ಲಿ ಕೂರಿಸಿಬಿಟ್ಟಿದ್ರು ಸಮನ್ವಯ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ. ಯಾರೇ ಕಂಪ್ಲೇಂಟ್ಸ್ ಹೇಳ್ಕೊಂಡು ಬಂದರು ಅಥವಾ ಯಾರ ನಡುವೆನೇ ಸಮನ್ವಯ ಇಲ್ಲದೆ ಇದ್ರು ಅದನ್ನು ಸರಿ ಮಾಡೋ ಹಣೆ ಬರ ಸಿದ್ದರಾಮಯ್ಯನವರದ್ದಾಗಿತ್ತು. ಅವರನ್ನೇ ಸಮಸ್ಯೆ ಸರಿ ಮಾಡೋ ಕೂರಿಸಿಬಿಟ್ರೆ ನಾಳೆ ಡ್ಯಾಮೇಜ್ ಕಡಿಮೆ ಆಗಬಹುದು ಅನ್ನುವಂಥ ಪ್ಲ್ಯಾನ್ ಇತ್ತು. ಅದೇ ಥರ ಇವತ್ತು BJPಯಲ್ಲಿ
BSY ಕ್ಯಾಂಪ್ನಿಂದ ಅವರ ಬೆಂಬಲಿಗರಿಂದಾನೇ ನಾಳೆ ಪಕ್ಷದಲ್ಲಿ ಒಳ ಏಟು ಬೀಳುವಂಥ ಸಂದರ್ಭಗಳು ಬಂದರೆ, ಪಕ್ಷಕ್ಕೆ ವಿರುದ್ಧವಾಗಿ ಏನಾದರೂ ಚಟುವಟಿಕೆಗಳು ಶುರುವಾದರೆ ನ್ಯಾಯ ಪಂಚಾಯಿತಿ ಮಾಡೋ ಜಾಗದಲ್ಲಿ ಯಾರು ಇರ್ತಾರೆ? ಯಡಿಯೂರಪ್ಪನವ್ರು ಇರ್ತಾರೆ. ಎಲ್ಲ ಸರಿ ಮಾಡೋದು, ಸಮನ್ವಯ ಸಾಧಿಸೋದು BSY ಹಣೆ ಬರಾಗಿರುತ್ತೆ. ನೀವು ನೋಡ್ಕೊಳ್ಳಿ, ನಿಮಗೆ ಜವಾಬ್ದಾರಿ ಕೊಟ್ಟಾಗಿದೆ, ಸ್ಥಾನಮಾನ ಕೊಟ್ಟಾಗಿದೆ, ನೀವೇ ಇದನ್ನೆಲ್ಲ ಸರಿ ಮಾಡಬೇಕು ಅಂತ ಹೈಕಮಾಂಡ್ ಯಡಿಯೂರಪ್ಪನವರ ತಲೆಗೆ ಕಟ್ಟಬಹುದು ಅನ್ನುವಂಥ ಯೋಚನೆ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ನೋಡಿ, ಈ ಬಿಟ್ಕಾಯಿನ್ ಕೇಸ್ ತಗೊಂಡ್ರೆ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಒಂದಿಷ್ಟು ಜನ ಸಚಿವರುಗಳೇ ಕುತಂತ್ರ ಮಾಡಿದ್ರು, ಪ್ರತಿಪಕ್ಷಗಳ ಕೈಗೆ ಡಾಕ್ಯುಮೆಂಟ್ಸು ಅದು ಇದು ಅಂತ ಅಸ್ತ್ರ ಮಾಡಿಕೊಟ್ರು ಅಂತೆಲ್ಲ ಸುದ್ದಿ ಆಗ್ತಾ ಇದೆ. ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಸರ್ಕಾರ ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ. ಹನಗಲ್ ಚುನಾವಣೆಯಲ್ಲೂ ಕೂಡ ಸ್ವಪಕ್ಷೀಯರಿಂದಾನೇ ಒಳ ಏಟು ಬಿತ್ತು ಅಂತೆಲ್ಲ ಮಾತುಗಳು ಕೇಳಿಬರ್ತಿದೆಯಲ್ಲ. ಇದೆಲ್ಲ ಆಗ್ತಿರೋದು ಯಾಕೆ? ಬೊಮ್ಮಾಯಿ ಅವರು ಅಧಿಕಾರಕ್ಕೆ ಬಂದಾಗಿಂದಾನು ತುಂಬ ಜನ ಅವರನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ ನಾಯಕ ಅಂತ. ಮುಂದಿನ ಚುನಾವಣೆಯಲ್ಲೂ ಅವರದ್ದೇ ನಾಯಕತ್ವ ಅಂತ ಘೋಷಣೆ ಆದಮೇಲಂತೂ ಇನ್ನೂ ಅಸಮಾಧಾನ ಸ್ಫೋಟಗೊಂಡಿದೆ. ಅವರು ಯಾರು, ಹೊರಗಡೆಯಿಂದ ಬಂದವರು, ನಾವು ಮೂಲ BJPಗರಿದ್ದೀವಿ, ನಾವು ಅವ್ರ ಮಾತು ಕೇಳಬೇಕಾ ಅನ್ನುವಂಥ ಆಕ್ರೋಶ ಏನು ವ್ಯಕ್ತವಾಗ್ತಿದೆ. ಹಾಗಾಗಿ BSY ಮೂಲಕ ಅವ್ರಿಗೆಲ್ಲ ಪಾಠ ಹೇಳಿಸುವಂತಹ ಕೆಲಸ ಮಾಡೋದಕ್ಕೆ ಹೊರಡ್ತಾ ಇದೆ. ಯಡಿಯೂರಪ್ಪನವ್ರಿಗೊಂದು ಸ್ಥಾನಮಾನ ಕೊಟ್ಟು ಕೂರಿಸಿದ್ರೆ ಅವ್ರ ಮಾತಿಗೂ ಒಂದು ತೂಕ ಇರುತ್ತೆ, ಅವ್ರಿಗೊಂದು ಸ್ಥಾನಮಾನ ಕೊಟ್ಟಂಗೂ ಆಗುತ್ತೆ, ನಿಧಾನಕ್ಕೆ ಬೊಮ್ಮಾಯಿ ಅವ್ರಿಗೆ ಮೂಗುದಾರ ಹಾಕ್ದಂಗೂ ಆಗುತ್ತೆ ಅನ್ನುವಂಥ ಬಹಳಷ್ಟು ಲೆಕ್ಕಾಚಾರಗಳು ಈ ಒಂದು ಸಮನ್ವಯ ಸಮಿತಿ ಅನ್ನುವಂಥ ವಿಚಾರದಲ್ಲಿ ಕಂಡು ಬರ್ತಾ ಇದೆ. ಆರಂಭದಲ್ಲಿ ಏನು ಹೈಕಮಾಂಡ್ ಲೆಕ್ಕಾಚಾರ ಇತ್ತು, ಬಸವರಾಜ ಬೊಮ್ಮಾಯಿ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಸ್ವತಂತ್ರವಾಗಿ ಅವ್ರು ಕೆಲಸ ಮಾಡೋದಕ್ಕೆ ಬಿಡಬೇಕು, ಹೊಸ ರೀತಿಯ ಇಮೇಜ್ ಕೊಡಬಹುದು ಅಂತ ನಂಬಿಕೆ ಇಟ್ಟಿದ್ರು. ಆದರೆ ಅದೆಲ್ಲ ವರ್ಕೌಟ್ ಆಗೋ ಥರ ಕಾಣಿಸ್ತಾ ಇಲ್ಲ. ಹಾಗಾಗಿ ನಿಧಾನಕ್ಕೆ ಅವರು ಕೈಗೆ ಕೊಟ್ಟಿರುವಂತಹ ಸ್ವಾತಂತ್ರ್ಯವನ್ನು ಕಡಿಮೆ ಮಾಡ್ತಾ ಬರಬೇಕು, ಜವಾಬ್ದಾರಿಯನ್ನು ಹಂಚಬೇಕು, ಸಾಮೂಹಿಕ ನಾಯಕತ್ವದ ರೀತಿಯಲ್ಲಿ ಬೇರೆ ಥರ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋ ಕಾರಣಕ್ಕೆ ಈಗ ಬೇರೆ ಬೇರೆ ಪರ್ಯಾಯ ವ್ಯವಸ್ಥೆಗಳಾಗ್ತಾ ಇದೆ. DCM ಅಂತ ಒಂದಿಷ್ಟು ಜನಕ್ಕೆ ಜವಾಬ್ದಾರಿಯನ್ನು ಕೊಡಬಹುದು. ಮತ್ತೊಂದು ಕಡೆ ಯಡಿಯೂರಪ್ಪನವ್ರಿಗೂ ಕೂಡ ಇಂಪಾರ್ಟೆನ್ಸ್ ಇದೆ. ಅವರು ಅಧಿಕಾರದಿಂದ ಕೆಳಗಿಳಿದ ಮೇಲೂ ಅವರು ಪಕ್ಷಕ್ಕೆ ಅನಿವಾರ್ಯ, ಮತ್ತು ಅವ್ರಿಗೂ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ, ಕಡೆಗಣಿಸಿಲ್ಲ ಅನ್ನೋ ಮೂಲಕ ಮುಂದಿನ ಚುನಾವಣೆಗಳಲ್ಲಿ ತುಂಬ ಆಕ್ಟಿವ್ ಆಗಿ ಅವರು ಓಡಾಡಬೇಕು. ಆ ಥರ ವ್ಯವಸ್ಥೆಗಳು ಆಗ್ತಾ ಇದೆ ಅನ್ನುವಂಥ ವಿಚಾರ ಈಗ ರಾಜ್ಯ BJP ವಲಯದಲ್ಲಿ ಸದ್ದು ಮಾಡ್ತಾ ಇರೋದು. ಕಾದು ನೋಡಬೇಕು ಬಸವರಾಜ ಬೊಮ್ಮಾಯಿ ಅವರನ್ನು ಯಾವ ರೀತಿ ಹೈಕಮಾಂಡ್ ಕಂಟ್ರೋಲ್ಗೆ ತಗೊಳುತ್ತೆ, ಮತ್ತು ಯಡಿಯೂರಪ್ಪನವರು ಈ ಸ್ಥಾನಮಾನವನ್ನು ಒಪ್ಪಿಕೊಳ್ತಾರಾ, ಒಪ್ಪಿಕೊಂಡು ಕಟ್ಟು ಬೀಳ್ತಾರಾ, ಇದರ ಪರಿಣಾಮ ಏನು ಅನ್ನೋದನ್ನ BSY ಯೋಚನೆ ಮಾಡದೇ ಇರ್ತಾರಾ, ಹೈಕಮಾಂಡ್ನ ಪ್ಲಾನ್ ವರ್ಕೌಟ್ ಆಗತ್ತಾ, ಹಾಗೆ ಬದಲಾದ ಸ್ವರೂಪದ ಪಕ್ಷವನ್ನ ಕಾರ್ಯಕರ್ತರು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಮತದಾರರು ಏನಂತಾರೆ, ಇದೆಲ್ಲದಕ್ಕೂ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ. ಯಾಕಂದರೆ ಒಂದಾದ ಮೇಲೆ ಒಂದು ಅಗ್ನಿ ಪರೀಕ್ಷೆಗಳು, ಚುನಾವಣೆಗಳು ಎದುರಿಗಿರೋದ್ರಿಂದ. ವೀಕ್ಷಕರೇ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.